ಇವತ್ತಿನ ವ್ಲಾಗ್ ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶ್ರಾವಣ ಲಾಸ್ಟ್ ಶುಕ್ರವಾರ, ಅದಕ್ಕೆ ನಿಂಬೆಹಣ್ಣು ದೀಪ ಅಂಟಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಏನೇನು ಮಾಡ್ತೀನಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ನಿಂಬೆಹಣ್ಣು ದೀಪ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ದಾಯಿತು ಗೈಸ್. ಇವಾಗ ಮಹಾಮಂಗಳಾರತಿಗೆ ಒಳಗಡೆ ಹೋಗಬೇಕು. ನಮ್ಮ ಆಂಟಿಗೆ ಹೇಳಿ ಸ್ವಲ್ಪ ಶಾರ್ಟ್ಸ್ ಹಿಡ್ಕೊಂಡೆ ಒಳಗಡೆದು. ಮಹಾಮಂಗಳಾರತಿ ಆಗ್ತಿದೆ ಗೈಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಪ್ರಿಯಾಂಕಾ ಕಿಶನ್ ಬ್ಲಾಗ್. ಸೊ ಇವತ್ತು ನನ್ನ ಬ್ಲಾಗ್ ಬಂದು ಟೆಂಪಲಿಂದಾನೇ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತು ಲಾಸ್ಟ್ ಶ್ರಾವಣ ಶುಕ್ರವಾರ ಅಲ್ವಾ, ಅದಕ್ಕೆ ಮಮ್ಮಿ ಬೇಗ ರೆಡಿ ಆಗು, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಬ್ಲಾಗ್ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಪ್ರಾಡಕ್ಟ್ಸ್ ರಿವೀಲ್ ಬ್ಲಾಗ್ ಆಗಿರುತ್ತೆ. ನಾನು ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ನಾನು ಹೇಳಿದೆ ಲೈಕ್ ಬಜೆಟ್ ಫ್ರೆಂಡ್ಲಿ ರೂಮ್ ಐಡಿಯಾಸ್ ಅಂದ್ಬಿಟ್ಟು. ಅದಕ್ಕೆ ಆ ವಿಡಿಯೋಸಲ್ಲೆಲ್ಲ ನಾನು ಪ್ರಾಡಕ್ಟ್ಸ್ ಎಲ್ಲ ಏನು ನಾನು ರಿವೀಲ್ ಮಾಡಿದ್ದಿಲ್ಲ. ಇದೊಂದೇ ಒಂದು ಪ್ರಾಡಕ್ಟೇ ರಿವೀಲ್ ಮಾಡಿದ್ದು, ಕರ್ಟನ್ನು. ಸೊ ಇವತ್ತೆಲ್ಲ ಪ್ರಾಡಕ್ಟ್ಸ್ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ರಿವೀಲ್ ಮಾಡ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಈ ಮ್ಯಾಟ್ ಗೈಸ್. ಇದು ವೆಲ್ವೆಟ್ ಮ್ಯಾಟ್. somewhere like 3 meters ಇದೆ, 2.5 meters, ಐ ಆಮ್ ನಾಟ್ ಶೋರ್, ಬಟ್ ಕ್ವಾಲಿಟಿ ಅಂತೂ ನಿಜ ಚೆನ್ನಾಗಿದೆ ಗೈಸ್. ಇದಕ್ಕೆ ನಾನು ಎಷ್ಟು ಪೇ ಮಾಡಿರ್ಬೋದು ಹೇಳಿ? ಜಸ್ಟ್ 150 rupees ಅಷ್ಟೇ ಗೈಸ್. ಸೊ ಇದು ವೆಲ್ವೆಟ್ ಮ್ಯಾಟ್ ಸೀರಿಯಸ್ಲಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. 150 rupeesಗೆ ನನಗೆ ಸಿಕ್ತಿಲ್ಲ ನಿಯರ್ ಬೈ ಸೇಲಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಒನ್ ಮೋರ್ ಮ್ಯಾಟ್, ಇನ್ನೊಂದು ಮ್ಯಾಟು. ಇದು ಬಂದು ಸಿಲ್ವರ್ ಅಂಡ್ ವೈಟ್ ಶೇಡಲ್ಲಿ ಇದೆ. ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ನಲ್ವಾ, ಲೈಕ್ ನನ್ನ ರೂಮ್ ಥೀಮ್ ಎಲ್ಲ ಸಿಲ್ವರ್ ಅಂಡ್ ವೈಟ್ ಅಲ್ಲೇ ಮಾಡಬೇಕು ಅಂದ್ಬಿಟ್ಟು, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಈ ಶೇಡ್ ತಗೊಂಡೆ. ಇದು ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು ನಾನು. ಇದು ಅಷ್ಟೇ 3 meters ಏನೋ ಇದೆ. ಇದಕ್ಕೆ ನಾನು 500 rupees ಪೇ ಮಾಡಿದೆ ಗೈಸ್. ಆ್ಯಂಡ್ ನೆಕ್ಸ್ಟ್ ಇದು ಆರ್ಟಿಫಿಷಿಯಲ್ ಫ್ಲವರ್ ಪ್ಲಾಂಟು. ಇದು 150 ಏನೋ ಗೈಸ್, ಎರಡು 150. ನಾನು 2 pairs ತಗೊಂಡೆ. 300 rupeesಗೆ 4 pieces ತಗೊಂಡೆ. ನೆಕ್ಸ್ಟ್ ಡಿಮಾರ್ಟ್ ಅಲ್ಲಿ ನನ್ನ ರೂಮಲ್ಲಿ ಒಂದು ಸೋಫಾ ಇದೆ, ವುಡನ್ ಸೋಫಾ. ಅದಕ್ಕೆ ಲೈಕ್ ಕುಷನ್ ಕವರ್ಸ್ ಬೇಕಿತ್ತು. ಅದು ಅಷ್ಟೇ ಸಿಲ್ವರ್ ಆಶ್ ಕಲರ್ ಅಲ್ಲೇ ಕಾಂಬಿನೇಷನ್ ಅಲ್ಲಿ ಇದೊಂದು ಸೋಫಾ ಕವರ್ ತಗೊಂಡೆ ಗೈಸ್. ಈ ತರ ಜಸ್ಟ್ ನಾನು ಸ್ಯಾಂಪಲ್ 1 piece ಮಾತ್ರ ತೋರಿಸ್ತಿದ್ದೀನಿ. ಇದು ಬಂದು ನನಗೆ 649 rupees ಆಯಿತು. ಲೈಕ್ 3 pieces ಗೈಸ್. ಸೋಫಾ ಕುಷನ್ ಕೆಳಗಡೆ ಒಂದು, ಮತ್ತೆ ಬ್ಯಾಕ್ ಕವರ್ ಒಂದು, ಅಂಡ್ ಸಿಂಗಲ್ ಪೀಸಸ್ 4 pieces ಸಿಕ್ತು. ನಾನು ಇವಾಗ ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ, ನಾನು ಕುತ್ಕೊಳ್ಳೋ ಟೇಬಲ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. 2 ಕವರು 649 rupees ಆಯ್ತಿದ್ದು. ಅಂಡ್ ಸೊ ಒನ್ ಮೋರ್ ಥಿಂಗ್, ನನ್ನ ರೂಮ್ಗೆ ಎಂಟ್ರಿ ಆಗಿದ ತಕ್ಷಣ ವಿಂಡೋ ಏನಾದರೂ ಓಪನ್ ಮಾಡಿದ್ರೆ ಹೊರಗಡೆಯಿಂದ ನ್ಯಾಚುರಲ್ ಫ್ರೇಗ್ರೆನ್ಸ್ ಬರುತ್ತೆ ಗೈಸ್. ಏನಂದ್ರೆ ಮನೆ ಪಕ್ಕದಲ್ಲಿರೋರು ಕುರಿ, ಮೇಕೆ ಮತ್ತೆ ಕೋಳಿ ಅದೆಲ್ಲ ಸಾಕ್ತಿದ್ದಾರೆ. ಅದು ಓಪನ್ ಮಾಡಿದ ತಕ್ಷಣ ಅದೇ ಸ್ಮೆಲ್ ಬರುತ್ತೆ. ದಿ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ರೂಮ್ಗೆ ಇದಿರಲೇಬೇಕು. ಏರ್ ಫ್ರೆಶ್ನರ್ ಇಲ್ಲ ಅಂದ್ರೆ ನನ್ನ ರೂಮಲ್ಲಿ ಸರ್ವೈವ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಹೊಸದಾಗಿ ಫ್ಯಾನ್ ಒಂದು ಪರ್ಚೇಸ್ ಮಾಡಿದ್ದೀನಿ, ಅದರಿಂದ ಸ್ವಲ್ಪ ಸ್ಮೆಲ್ ಕಂಟ್ರೋಲ್ ಆಗಿದೆ. ಸೊ ರೆಗ್ಯುಲರ್ಲಿ ನಾನು ರೂಮಲ್ಲಿ ಇರ್ತೀನಿ ಅಂದ್ರೆ ಏನಿಲ್ಲ ಅಂದ್ರೇನು ಒಂದು 10 to 15 times ಸ್ಪ್ರೇ ಮಾಡ್ತೀನಿ. ಸೊ ಇದು ಮೆಡೋಸ್ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲೇ ತಗೊಂಡೆ. 100 rupees ಏನೋ ಅನ್ಸುತ್ತೆ, 100 rupees, 155 rupees ಇದೆ. ಇದು ನನಗೆ ಡಿಸ್ಕೌಂಟ್ ಅಲ್ಲಿ 100 rupeesಗೆ ಸಿಕ್ತು. ನಾನೊಂದು 5 to 6 bottles ಪರ್ಚೇಸ್ ಮಾಡಿಬಿಟ್ಟೆ. ಅಂಡ್ ಇದು ಓಪಲ್ ಬ್ರ್ಯಾಂಡ್ದು ನಾನು ಕ್ಲೆನ್ಸಿಂಗ್ ಮಿಲ್ಕ್ ಒಂದು ತಗೊಂಡಿದ್ದೀನಿ. ನನ್ನ ಪಾರ್ಲರ್ಗೆಲ್ಲ ಹೋಗಿ ನನ್ನ ಫೇಸ್ ಎಕ್ಸ್ಪೆರಿಮೆಂಟ್ಗೆಲ್ಲ ನಾನು ಕೊಡೋದಿಲ್ಲ ಗೈಸ್. ಈ ವ್ಯಾಕ್ಸಿಂಗು ಅದು ಇದು ಎಲ್ಲ ಮಾಡಿದ್ರೆ ನನ್ನ ಸ್ಕಿನ್ ಎಲ್ಲ ಹಾಳಾಗೋಗುತ್ತೆ. ಬೀಯಿಂಗ್ ಅ ಮೇಕಪ್ ಆರ್ಟಿಸ್ಟ್, ನಮ್ಮ ಫೇಸ್ನ ನಾವು ಪ್ರೊಟೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಾಡ್ಕೊಳ್ಳೋಣ, ಸೆಲ್ಫ್ ಎಲ್ಲ ಕೇರ್ ಮಾಡೋಣ ಅಂದ್ಬಿಟ್ಟು ಅದು ಇದು ರಿಸರ್ಚ್ ಮಾಡಿಬಿಟ್ಟು ಒಂದು ಸ್ಮಾಲ್ ಪ್ರಾಡಕ್ಟ್ಸ್ ತಗೊತಾ ಇದ್ದೀನಿ ಅಷ್ಟೇ. ಇದು ಓಪಲ್ ಬ್ರ್ಯಾಂಡ್ದು ಕ್ಲೆನ್ಸಿಂಗ್ ಮಿಲ್ಕ್. ವೀಕ್ಲಿ ಒನ್ಸ್ ಇಲ್ಲ 15 days ಒನ್ಸ್ ಇಲ್ಲ ಫೇಸ್ ಸೆಲ್ಫ್ ಟ್ರೆಟ್ಟಿಂಗ್ ಮಾಡ್ಕೊಂಡಾಗ ಅವಾಗ ಸೆನ್ಸಿಟಿವ್ ಇಂದ ಲೈಕ್ ರೆಡ್ನೆಸ್, ಬಮ್ಸ್ ಎಲ್ಲ ಬರುತ್ತಲ್ವಾ, ಅವಾಗ ಲೈಟ್ ಆಗಿ ಕ್ಲೆನ್ಸಿಂಗ್ ಮಾಡ್ಕೊಂತೀನಿ ಅಷ್ಟೇ. ಅದಕ್ಕೋಸ್ಕರ ಇದೊಂದು ಪರ್ಚೇಸ್ ಮಾಡಿದೆ. ಇದು ನಿಯರ್ ಬೈ ಕಾಸ್ಮೆಟಿಕ್ ಶಾಪ್ ಅಲ್ಲೇ ಪರ್ಚೇಸ್ ಮಾಡಿದ್ ನಾನು. ಇದು 500 ml ಇದೆ. ಇದಕ್ಕೆ ಸಮ್ವೇರ್ ಲೈಕ್ ನಾನು 250 something ಪೇ ಮಾಡಿದೆ. ಐ ಆಮ್ ನಾಟ್ ಶೋರ್, ಇದರಲ್ಲಿ ರೇಟ್ ಕೂಡ ಇಲ್ಲ. ಇದು ತಗೊಂಡು ನಾನು ಒಂದು 15 to 20 days ಆಗಿದೆ ಅನ್ಸುತ್ತೆ. ನನಗೆ ರೇಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ 250 ಅರೌಂಡ್ ಏನೋ ಪೇ ಮಾಡಿದೆ ಅಂತ ಅನಿಸ್ತಿದೆ. ನೆಕ್ಸ್ಟ್ ಫ್ಯಾನ್ ತಗೊಂಡೆ ಗೈಸ್.
ಫ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಇವಾಗ ಬ್ರೈಡಲ್ ವರ್ಕ್ಸ್ ಆಗಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ಗಾಗಲಿ ಹೋಗ್ತಾ ಇರ್ತೀನಲ್ವಾ, ಸೊ ಅಲ್ಲೆಲ್ಲ ಲೈಕ್ ಬಿಸಿಲು ಇನ್ ಕೇಸ್ ಸಮ್ಮರ್ಸಲ್ಲೆಲ್ಲ ಇದು ತುಂಬ ಇಂಪಾರ್ಟೆಂಟ್, ಮೋಸ್ಟ್ ರಿಕ್ವೈರ್ಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದು ನಾನು ಚಿಕ್ಕಪೇಟೆಯಲ್ಲಿ ತಗೊಂಡೆ ಅನ್ಸುತ್ತೆ. ಇದಕ್ಕೆ ನಾನು 600 rupees ಪೇ ಮಾಡಿದೆ ಗೈಸ್. ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ತೋರಿಸ್ತೀನಿ ರೀ. ಇದಕ್ಕೊಂದು ಚಾರ್ಜರ್ ವೈರ್ ಕೂಡ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಇಲ್ಲ ಗೈಸ್, ಚಾರ್ಜ್ ಹಾಕ್ಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಶಿಲ್ಸ್ ಕಂಪನಿದು, ಕ್ಯೂಟ್ ಇದೆ. ಬ್ಲ್ಯಾಕಲ್ಲೇ ತಗೊಂಡೆ. ಬ್ಲ್ಯಾಕ್ ಇಸ್ ದ ಬೆಸ್ಟ್ ಕಲರ್, ಬೇಗ ಗಲೀಜಾಗಲ್ಲ ಗೈಸ್. ಸೊ ಇದೊಂದು ತಗೊಂಡೆ. ಇದು 600 rupees, 559 ಇದೆ ಪ್ರೈಸು, 1 rupees ಕಮ್ಮಿ ಅಷ್ಟೇ. ನೆಕ್ಸ್ಟು ವಾಟರ್ ಸಿಪ್ಪರ್ ತಗೊಂಡೆ ನಾನು. ಇದು ಕಾಫಿ ಸಿಪ್ಪರ್ ಅಂತ ಇದೆ, ಬಟ್ ನೀರು ಕುಡಿಯೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಲರ್ ಗ್ರೀನ್ ಕಲರಲ್ಲಿ ಇದೆ. ಸೊ ಇದೊಂದು ಪರ್ಚೇಸ್ ಮಾಡಿದೆ. ಸ್ವಲ್ಪ ನೀರು ಜಾಸ್ತಿ ಕುಡಿಬೋದೇನೋ ಅಂತ. ಲೈಕ್ ಕಾನ್ಸೆಪ್ಟ್ ಏನು ಗೊತ್ತಾ ಗೈಸ್, ನೀರು ಕುಡಿಯೋದಲ್ಲ ಕಾನ್ಸೆಪ್ಟು, ಬಾಟಲ್ ಚೆನ್ನಾಗಿದೆ ಅಂದ್ಬಿಟ್ಟು ಜಾಸ್ತಿ ನೀರು ಕುಡಿತಾ ಇದ್ದೀನಿ ಅಷ್ಟೇ. ಸೊ ಇದು ನನಗೆ 1000 rupees ಆಯಿತು ಗೈಸ್, 999. ಇದೊಂದು ನನಗೆ ಬೇಕಿತ್ತು ಅಂತ ತಗೊಂಡೆ. ನೆಕ್ಸ್ಟ್ ಡಿಮಾರ್ಟಲ್ಲಿ ಇದೊಂದು ಪ್ರಾಡಕ್ಟ್ ತಗೊಂಡೆ. ಇದು ಎಷ್ಟು 169 or 179, ಐ ಆಮ್ ನಾಟ್ ಶೋರ್, ಮರ್ತೋಗ್ಬಿಟ್ಟಿದ್ದೀನಿ. ಇದೊಂದು ಪರ್ಚೇಸ್ ಮಾಡಿದೆ. ಇದು ಚೆನ್ನಾಗಿದೆ, ಲೈಕ್ ನನ್ನ ಮೇಕಪ್ ಬ್ರಷಸ್ ಎಲ್ಲ ಇಡೋದಕ್ಕೆ ಚೆನ್ನಾಗಿದೆ, ವೈಟ್ ಕಲರ್. 169 or 179, ಐ ಆಮ್ ರಿಯಲಿ ನಾಟ್ ಶೋರ್. ಇದು ಚಿಕ್ಕಪೇಟೆಯಲ್ಲಿ ತಗೊಂಡೆ ನಾನು. ಬ್ರಷಸ್ ಇಡೋದಕ್ಕೆ ನನಗೆ ಬೇಕಾಗಿತ್ತು, ಲೈಕ್ ವರ್ಕ್ಗೆಲ್ಲ ಹೋಗ್ತೀನಲ್ವಾ, ಅವಾಗ ಕ್ಯಾರಿ ಮಾಡೋದಕ್ಕೆ ಬೇಕಿತ್ತು. ಇದು ಬಂದು ನನ್ನ ಟ್ರಾಲಿಗೆ ಮ್ಯಾಚ್ ಆಗುತ್ತೆ, ಈ ಕಲರ್ ಕಾಂಟ್ರಾಸ್ಟು. ಇದೊಂದು ತಗೊಂಡೆ. ಇದು ಪ್ರೈಸ್ ಇದರಲ್ಲೇ ಇದೆ, 149 rupees, 149. ಚೆನ್ನಾಗಿದೆ. ಇಫ್ ಯು ಕ್ಯಾನ್ ಡ್ರೀಮ್ ಇಟ್, ಯು ಕ್ಯಾನ್ ಡೂ ಇಟ್. ಎಕ್ಸಾಕ್ಟ್ಲಿ. ಸೊ ನೆಕ್ಸ್ಟ್ ಗೈಸ್, ಬ್ರಷ್ ತಗೊಂಡೆ, ಪ್ಯಾಡಲ್ ಬ್ರಷ್ ಬೇಕಿತ್ತು. ಬಿಕಾಸ್ ನನ್ನ ಹೆವಿ ಹೇರ್ ಫಾಲ್ ಆಗ್ತಿದೆ. ನಾನು ಈ ಮೇಕಪ್ ಫೀಲ್ಡ್ ಬಂದಾಗ್ಲಿಂದ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಸ್ಪ್ರೇ ಯೂಸ್ ಮಾಡ್ತಾ ಇರ್ತೀವಿ, ಹ್ಯಾಂಡ್ ಮಷೀನ್ಸ್ ಯೂಸ್ ಮಾಡ್ತಾ ಇರ್ತೀವಿ. ನಾನು ಮಾಡೆಲ್ಸ್ ಆಗಿ ಕೆಲವೊಂದು ಇದಕ್ಕೆಲ್ಲ ಹೋಗ್ತಾ ಇರ್ತೀನಿ. ಸೊ ಹೇರ್ ಫಾಲ್ ಸೀರಿಯಸ್ಲಿ, ನನ್ನ ಹೇರು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಹೇರ್ ಫಾಲ್ ಆಗ್ತಿದೆ. ಇತ್ತೀಚೆಗೆ ಲೈಕ್ 2 months ಇಂದ ಕಂಟ್ರೋಲ್ ಆಗಿದೆ. ಇವಾಗ ಲೈಕ್ ಟ್ರಾವೆಲಿಂಗ್ಸ್ ಎಲ್ಲ ಕಮ್ಮಿ ಆಗಿದೆ. ಅದಕ್ಕೆ ಒಂದು ಪ್ಯಾಡಲ್ ಬ್ರಷ್ ತಗೊಂಡೆ. ಇದರ ಬಿಗ್ ಮೌತ್ ಇದ್ರೆ ನಾವು ಕೂಮ್ ಮಾಡ್ಕೊಂತೀವಲ್ಲ, ಕೂಮ್ ಮಾಡ್ಕೊಳ್ಬೇಕಾದ್ರೆ ಹೇರ್ ಏನು ಅಷ್ಟು ಫಾಲ್ ಆಗೋದಿಲ್ಲ. ಸ್ಮಾಲ್ ಮೌತಲ್ಲಿ ಏನಾಗುತ್ತೆ ಅಂದ್ರೆ ಚಿಕ್ಕೆಲ್ಲ ಆಗಿರುತ್ತಲ್ವಾ, ನಾಟ್ಸ್ ಎಲ್ಲ ಆಗಿರುತ್ತೆ. ಆಗ ನಾವು ಹೋಗ್ಬೇಕು, ಇಲ್ಲ ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು, ಅವಾಗ ಬೇಗ ಕೂಮ್ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ನಾಟ್ಸ್ ಆಗಿರೋದೆಲ್ಲ ಹೇರ್ ಸ್ಕ್ಯಾಲ್ಪ್ ಇಂದ ಹಂಗೆ ಕಟ್ಟಾಗಿ ಬಂದ್ಬಿಡುತ್ತೆ. ಆ ತರ ಎಷ್ಟೋ ಸಲ ನನ್ನ ಹೇರ್ ಎಲ್ಲ ಒಟ್ಟೋಗಿದೆ. ಅದಕ್ಕೋಸ್ಕರ ಇದೊಂದು ತಗೊಂಡೆ. ಇದು ನನ್ನ ವರ್ಕ್ ಪರ್ಪಸ್ಗೂ ಯೂಸ್ ಆಗುತ್ತೆ ಅಂಡ್ ಸೆಲ್ಫ್ಗೂ ಯೂಸ್ ಆಗುತ್ತೆ. ಇದು ವೇಗಾ ಬ್ರ್ಯಾಂಡ್ದು. ಇದು ನನಗೆ 550 rupees ಚಾರ್ಜ್ ಆಯಿತು. ನೆಕ್ಸ್ಟ್ ಒನ್ ಮೋರ್ ಸ್ಮಾಲ್ ಕಂಟೈನರ್. ಇದು ಕೂಡ ನಾನು ಬ್ರಷಸ್ ಇಡೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಬ್ರಷ್ ಆಗಲಿ, ಇಲ್ಲ ಲಿಪ್ಸ್ಟಿಕ್ಸ್ ಆಗಲಿ, ಲಿಪ್ ಪೆನ್ಸಿಲ್ಸ್ ಆಗಲಿ, ಕೂಂಬ್ ಆಗಲಿ, ಸೆಲ್ಫ್ ಯೂಸ್ ನಾನು ಯೂಸ್ ಮಾಡ್ತಿದ್ದೀನಿ. ಇದು ನಾನು 6 pieces ತಗೊಂಡಿದ್ದೀನಿ. ಇದು ನನಗೆ 69 rupees ಏನೋ ಬಿತ್ತು ಅನ್ಸುತ್ತೆ. ಹೌದು, 69 rupees. ಎಲ್ಲ ಆಲ್ಮೋಸ್ಟ್ ವೈಟ್, ಸಿಲ್ವರ್ ಆ ಥರ ಕಾಂಟ್ರಾಸ್ಟಲ್ಲೇ ತಗೊಂಡಿದ್ದೀನಿ ನಾನು. ಆ್ಯಂಡ್ ಈ ಬ್ಯಾಗ್ ಒಂದು ತಗೊಂಡೆ. ಇದು ನಂಗೆ ಸಖತ್ ಇಷ್ಟ ಆಯಿತು, ವೈಟ್ ಕಲರು, ಕ್ಯೂಟ್ ಆಗಿದೆ. 850 rupees ಆಯಿತು. ಇದೊಂದು ಬ್ಯಾಗ್ ತಗೊಂಡೆ ಗೈಸ್. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದು ಡಾಲ್ ನಮ್ಮ ಅಣ್ಣದು. ಅಂದರೆ ನಮ್ಮ ಅಣ್ಣಗೆ ಯಾರೋ ಗಿಫ್ಟ್ ಮಾಡಿದ್ರು. ಸೊ ನಾನು ಎತ್ಕೊಂಬಂದು ರೂಮಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದೊಂಥರ ಚೆನ್ನಾಗಿದೆ ಗೈಸ್. ಇದು ಆಕ್ಟೋಪಸ್ ಏನು, ನಂಗೆ ಐ ಡೋಂಟ್ ನೋ ಏನು ಅಂತ. ನೋಡಿ, ಈ ಕಡೆನೂ ಫೇಸ್ ಇದೆ ಆ್ಯಂಡ್ ಈ ಕಡೆನೂ ಫೇಸ್ ಇದೆ. ಚೆನ್ನಾಗಿದೆ ಇದು. ನೆಕ್ಸ್ಟ್
ಹಿಂದ್ಗಡೆ ನೀವು ನೋಡ್ತಿರ್ಬೋದು PK ಬೋರ್ಡ್, ನೇಮ್ ಬೋರ್ಡು. ಈ ತರ ನಾನು 3D ಅಲ್ಲಿ ಮಾಡಿಸ್ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ದೆ. ಇನ್ನ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಬಂದಾದ್ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂದ್ಬಿಟ್ಟು. ಅಲ್ಲಿವರೆಗೂ ಟೆಂಪರವರಿ ನಂದೊಂದು ನೇಮ್ ಬ್ರ್ಯಾಂಡ್ ಇರ್ಬೇಕಲ್ವಾ, ಅದಕ್ಕೋಸ್ಕರ ಇದೊಂದು ಪರ್ಚೇಸ್ ಮಾಡಿದೆ ನಾನು ಚಿಕ್ಕಪೇಟೆಯಲ್ಲಿ. ಇದು ನನ್ಗೆ ಸಮ್ವೇರ್ ಲೈಕ್ 290 300 ರುಪೀಸ್ ವಿತ್ ಶೆಲ್ಸ್ 320 ರುಪೀಸ್ ಏನೋ ಆಯ್ತು ಗೈಸ್. ಚೆನ್ನಾಗಿದ್ಯಾ? ಯಾ. ಸೊ ಮತ್ತೆ ಈ ಪ್ರಾಡಕ್ಟ್ಸ್ ಎಲ್ಲ ಬಿಟ್ಟು ಇನ್ನ ಬೇರೆ ಪ್ರಾಡಕ್ಟ್ಸ್ ಅಂದ್ರೆ ಮೇಕಪ್ ಪರ್ಚೇಸ್ ಮಾಡಿದ್ದೀನಿ. ಅಂದ್ರೆ ಟ್ರಾಲಿಗೆಲ್ಲ ಹಾಕಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ತೋರಿಸ್ಬೇಕು ಅಂತ ನನಗೇನು ಅನಿಸ್ತಿಲ್ಲ. ಅದಕ್ಕೂ ಒಂದು ಟೈಮ್ ಬರುತ್ತೆ. ಲೈಕ್ ಪ್ರಾಡಕ್ಟ್ಸ್, ನನ್ನ ಮೇಕಪ್ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ಒನ್ ಡೇ ರಿವೀಲ್ ಮಾಡ್ತೀನಿ. ನೋಡಿ ಗಾಯ್ಸ್, ನಮ್ಮ ಗಾರ್ಡನ್ ಇದು ಬ್ರಹ್ಮಕಮಲ ಪ್ಲಾಂಟ್. ಇದ್ರಲ್ಲಿ 2 ಬಿಟ್ಟಿತ್ತು ಫ್ಲವರು. ಒಂದು ನೋಡಿ ಹೇಗಾಗಿದೆ. ನಮ್ಮಮ್ಮ ಕಟ್ಟೆ ಮಾಡಿಲ್ಲ. ಇನ್ನೊಂದು ಹಬ್ಬ ಆಗಿ 2 ದಿನಕ್ಕೆ ಹೂವು ಆಡ್ಲಿತ್ತು. ಅದು ವಿಡಿಯೋ ಮಾಡಿದ್ದೆ ನಾನು, ಬಟ್ ಯಾವ ವಿಡಿಯೋಗೂ ಅಟ್ಯಾಚ್ ಮಾಡಿಲ್ಲ. ಸೊ ಇದು ನಮ್ಮ ಗಾರ್ಡನ್ ಗೈಸ್. ಎಲ್ಲ ಹೆಲ್ದಿ ಆಗಿದೆ. ಈ ಕೂಡ ಇದೆ ನೋಡಿ ಪ್ಲಾಂಟ್ಸ್. ನಮ್ಮ ಮನೆ ಮುಂದೆನೂ ಅಷ್ಟೇ ಗೈಸ್. ಫುಲ್ಲು ಸಂಜೆ ಹೊತ್ತು ಬಂದು ಇಲ್ಲಿ ನಿಂತ್ಕೊಂಡ್ರೆ ಫುಲ್ ತಂಪಾಗಿರುತ್ತೆ. ಎಲ್ಲ ಗ್ರೀನರಿನೇ ಸುತ್ತಮುತ್ತ ಎಲ್ಲ. ಅದಿಲ್ದಿರೋ ಪಕ್ಷಿ ಬೇರೆ ಕಿಲಿಪಿಲಿ ಅಂದ್ಕೊಂಡು ಓಡಾಡ್ತೈತೆ. ಸೊ ಗೈಸ್, ಫೈನಲಿ ನಾನು ಏನೇನು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ದೀನಿ ವಿತ್ ಪ್ರೈಸ್ ನಿಮಗೆಲ್ಲ ರಿವೀಲ್ ಮಾಡಿದ್ದೀನಿ. ಆ್ಯಂಡ್ ನನಗಿನ್ನ ಬಿಗ್ ಡ್ರೀಮ್ಸ್ ಇದೆ ಗೈಸ್. ಲೈಕ್ ಮೇಕಪ್ ಬ್ರ್ಯಾಂಡ್ಸ್ ಎಲ್ಲ, ಒಳ್ಳೆ ಬ್ರ್ಯಾಂಡ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ. ನೀವು ಕೂಡ ಪ್ರೇ ಮಾಡಿ ಆದಷ್ಟು ಬೇಗ ನಾನು ಪರ್ಚೇಸ್ ಮಾಡೋ ಥರ ಆಗಲಿ ಅಂದ್ಬಿಟ್ಟು. ಆವಾಗ ಲೈಕ್ ಐ ವಿಲ್ ರಿವೀಲ್ ಮೇಕಪ್ ಪ್ರಾಡಕ್ಟ್ಸ್ ಕೂಡ. ಅದನ್ನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನಾನು ಯಾವ ಬ್ರ್ಯಾಂಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ವರ್ಕ್ಗಾಗಲಿ, ಸೆಲ್ಫ್ ಯೂಸ್ಗಾಗಲಿ ಆ್ಯಂಡ್ ಸಿಂಪಲ್ ಮೇಕಪ್ಗಾಗಲಿ, ಡೈಲಿ ಯೂಸಸ್ಗಾಗಲಿ ಏನೇನು ಬ್ರ್ಯಾಂಡ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ನಾನು ಆದಷ್ಟು ಬೇಗ ಅದನ್ನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ವ್ಲಾಗ್ಸ್ ಕಂಟೆಂಟ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಓಕೆನಾ? ನೀವು ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರೋ ಒಂದೊಂದು ಕಮೆಂಟ್ ಹಾಕಿ. ಲೈಕ್ ಯಾವ ಥರ ವೀಡಿಯೋಸ್ ನೋಡೋದಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ ನಂದು ಅಂದ್ಬಿಟ್ಟು. ಅದರಿಂದ ನನಗೆ ಸೀರಿಯಸ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈ ಇನ್ಫ್ಲುಯೆನ್ಸರ್ಸ್ ಎಲ್ಲ ಯಾವ ಥರ ಕ್ರಿಯೇಟ್ ಮಾಡ್ತಿದ್ದಾರೆ ಕಂಟೆಂಟ್ಸ್ನ ಅಂತ ನನಗಂತೂ ಗೊತ್ತಿಲ್ಲ. ಮೈಟ್ ಬಿ ಅವ್ರ ಸುತ್ತಮುತ್ತ ಎಲ್ಲ ಜನ ಇರ್ತಾರೆ, ಲೈಕ್ ಅವ್ರ ಜೊತೆ ಎಂಗೇಜ್ ಆಗಿರ್ತಾರೆ. ನನಗೂ ಆ ಥರ ಮಾಡಬೇಕು ಅಂತ ಇಷ್ಟ. ಬಟ್ ಐ ಡೋಂಟ್ ನೋ ಲೈಕ್ ಯಾರ ಹತ್ರ ನಾನು ಇಂಟ್ರ್ಯಾಕ್ಟ್ ಮಾಡಬೇಕು, ಯಾವ ಥರ ನಾನು ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಒಬ್ಬಳೇ ವ್ಲಾಗ್ ಮಾಡ್ತಿದ್ದೀನಲ್ವ, ಅದಕ್ಕೆ ನನಗೆ ಯಾರೂ ಇಲ್ಲ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ. ಸೊ ಪ್ಲೀಸ್ ಕಮೆಂಟ್ ಹಾಕಿ ಅಷ್ಟೇ ಯಾವ ಥರ ವ್ಲಾಗ್ಸ್ ಬೇಕು ಅಂದ್ಬಿಟ್ಟು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ದ್ಯಾಟ್ ಕೀಪ್ ಸ್ಮೈಲಿಂಗ್. She walks in with that swing, got the whole place buzzing like spring.